ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುರಕ್ಷಾ ಅಡುಗೆ ಮನೆಗೆ ಸ್ವಾಗತ. ನಾನು ವೀಣಾ. ಫ್ರೆಂಡ್ಸ್, ನಾವಿವತ್ತು ನಮ್ಮ ಅತ್ತೆ ಕೈಯಾರನೇ ಚಿಕನ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಿ ಅಂತ ಹೇಳಿದ್ದೆ. ಅದಕ್ಕೆ ತೋರಿಸ್ಕೊಟ್ಟಿದ್ರು. ಬನ್ನಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ನೋಡಿ, ಗಸಗಸೆ ಮತ್ತು ಏಲಕ್ಕಿನ ಹುರ್ಕೊಳ್ತಾ ಇದ್ದಾರೆ. ನನಗೆ ಮಾತಾಡೋಕ್ಕೆ ಬರಲ್ಲವ, ನನಗೆಲ್ಲ ಅದ್ರಿಗೆ ಬರುತ್ತೆ, ನೀನೇ ಮಾತಾಡು ಅಂತ ಹೇಳಿದರು. ಅದಕ್ಕೆ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಮತ್ತು ಅಲ್ಲನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಬೆಳ್ಳುಳ್ಳಿನ ಇಷ್ಟು ತೊಗೊಂಡಿದ್ದಾರೆ ಅವರು. ಇಷ್ಟು 2 ಬಟ್ಲದಷ್ಟು ಕೊಬ್ಬರಿನ ಕುಟ್ಟಿ ತೊಗೊಂಡಿದ್ದಾರೆ. ಇವಾಗ ಗಸಗಸೆ ಮತ್ತು ಏಲಕ್ಕಿ ಹುರ್ಕೊಂಡಿದ್ರಲ್ವ, ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದಾರೆ. ನೋಡಿ, ಇದಕ್ಕೆ ಕೊಬ್ಬರಿನ ಹಾಕ್ಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ತಿದ್ದಾರೆ. ನೋಡಿ, ಕೊಬ್ಬರಿ ಮತ್ತು ಗಸಗಸೆನ ಹಾಕ್ಕೊಂಡ್ರು. ಇವಾಗ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಅಲ್ಲ ಮತ್ತು ಟೊಮೊಟೊ ಇಷ್ಟನ್ನು ಮತ್ತು ಬೇರೆ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದಾರೆ. ಇವಾಗ ನೋಡಿ, ಅಲ್ಲ ಮತ್ತು ಟೊಮೊಟೊ ಇದನ್ನೆಲ್ಲ ಹಾಕಿದ್ರಲ್ವ, ಅದಕ್ಕೆ ಮತ್ತು ಕೊಬ್ಬರಿ ಗಸಗಸೆನ ಸಪ್ರೇಟಾಗಿ ತೊಗೊಂಡಿದ್ರು. ಅದನ್ನು ಅಷ್ಟನ್ನು ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದಾರೆ. ಇವಾಗ ಚಿಕನ್ನ ಕೊಯ್ತಾ ಇದ್ದಾರೆ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದಾರೆ. ನೋಡಿ, 2 kg ಅಷ್ಟಿದೆ ಚಿಕನ್ನು, ನೋಡಿದ್ರಲ್ವ. ನೋಡಿ, ಇವಾಗ ಚಿಕನ್ನ ಚೆನ್ನಾಗಿ 2 ಇಂದ 3 ಸತಿ ತೊಳ್ಕೊತಿದ್ದಾರೆ. ನೋಡಿ, ಇವಾಗ ಒಲೆನ ಹಚ್ಬಿಟ್ಟು ಒಂದು ಪಾತ್ರೆನ ಇಟ್ಟಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ. ವಿಡಿಯೋ ಎಣ್ಣೆ ಹಾಕೋದು ಕಟ್ಟಾಗಿದೆ ಅದು. ನೋಡಿ, ಇವಾಗ ಹಸಿಮೆಣ್ಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಮಾತಾಡಿ ಅತ್ತೆ ಅಂದೆ, ನನಗೆ ಭಯ ಆಗುತ್ತವ ನೀನು ಮಾತಾಡು ಅಂತಂದ್ರು ಅವರು. ಅದಕ್ಕೆ ನಾನೇ ಮಾತಾಡ್ತಾ ಇದ್ದೀನಿ. ಖಂಡಿತ ಇನ್ನೊಂದು ವಿಡಿಯೋದಲ್ಲಿ ಅವ್ರು ಕೂಡ ನಾನು ಮಾತಾಡಿಸ್ತೀನಿ. ನೋಡಿ, ಇವಾಗ ಕರಿಬೇವು ಹಾಕಿದ್ದಾರೆ, ಕರಿಬೇವನ್ನ. ಇವಾಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ತಾ ಇದ್ದಾರೆ. ನೋಡಿ, ಇವಾಗ ತೊಳೆದಿರುವಂಥ ಚಿಕನ್ನ ಎಣ್ಣೆಗೆ ಹಾಕ್ಕೊಳ್ತಿದ್ದಾರೆ ಅಷ್ಟೂ. ನೋಡಿ, ಅತ್ತೆ ಕೈಯಾರಿನೇ ನಾನು ಚಿಕನ್ ಸಾಂಬಾರನ್ನ ಊಟ ಮಾಡ್ತಾಯಿದ್ದೀನಿ. ಎಷ್ಟು ಅದೃಷ್ಟವಂತೆ ಅಲ್ವಾ ನಾನು. ತುಂಬಾ ಖುಷಿ ಆಗ್ತು ನನಗೆ. ನಮ್ಮ ಅತ್ತೆ ಚಿಕನ್ ಮಾಡಿದ್ರಿಂದ ತುಂಬ ಟೇಸ್ಟಾಗಿಯೇ ಮಾಡ್ತಾರೆ. ಪ್ರತಿಯೊಂದೂ ಚೆನ್ನಾಗಿ ಮಾಡ್ತಾರೆ ಅಡುಗೆನ. ನೋಡಿ, ಇವಾಗ ಚೆನ್ನಾಗಿ ಕಲಿಸ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ರೆ ಅದಕ್ಕೆ. ಇವಾಗ ನೋಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದಾರೆ. ಅದು ಸ್ವಲ್ಪ ನೀರು ಬಿಟ್ಕೊಳ್ಳೋವರೆಗೂ ಗ್ಯಾಸಿನ ಮೇಲೆ ಇಟ್ಕೊಂಡಿದ್ರು. ಇವಾಗ ಸ್ವಲ್ಪ ಅರಿಶಿನ ಹಾಕ್ತಿದ್ದಾರೆ. ನಿಂದೇ ಇದೀಗ. ನೋಡಿ, ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನಾವು ಕಲಿಸ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ರೆಡಿ ಮಾಡಿ ಇಟ್ಕೊಂಡಿದ್ರಲ್ವ, ನೋಡಿ ಹೆಚ್ಚೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದನ್ನು ಇವಾಗ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಸಾಂಬಾರಿಗೆ ಹಾಕ್ಕೊತಾರೆ. ಈಗ
ನೋಡಿ ಚಿಕನ್ಗೆ ಅಷ್ಟು ಎಲ್ಲ ಹೆಚ್ಚು ಹಾಕ್ಬಿಟ್ಟು ನೋಡಿ ಅಷ್ಟು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ ನಮ್ಮ ಅತ್ತೆ. ನೋಡಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಬಿಟ್ಕೊತಾರೆ, ಒಂದು ನಿಮಿಷ 2 ನಿಮಿಷ. ಆಮೇಲೆ ಇವಾಗ ಖಾರದ ಪುಡಿನ ಹಾಕ್ಬಿಟ್ಟು ನೋಡಿ ಇವಾಗ ಮತ್ತೆ ಇನ್ನೊಂದು ಬೇರೆ ಮಿಕ್ಸ್ ಮಾಡ್ಕೊಳ್ತಾರೆ. ಈಸಿಯಾಗಿದೆ ಅಲ್ವಾ, ತುಂಬಾ ಸೂಪರಾಗಿ ಮಾಡ್ತಾರೆ ಫ್ರೆಂಡ್ಸ್. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು, ಖಾರ ಎಲ್ಲ ಹಾಕ್ಬಿಟ್ಟು ಇವಾಗ ಒಂದು ಚೆರಿಗೆ ನೀರು ಹಾಕ್ಕೊಳ್ತಾರೆ. ನಿಮಗೆ ನೀರು ಎಷ್ಟು ಜನ ಇದ್ದೀರೋ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಒಂದು ದೊಡ್ಡ ಚೆರಿಗೆಯ ನೀರನ್ನು ತಗೊಂಡಿದ್ದಾರೆ. ನೀರು ಹಾಕ್ಬಿಟ್ರೆ ಒಂದು ಉಗಿ ಕುದಿಸ್ಕೊಂಡ್ಬಿಟ್ರೆ ಚಿಕನ್ ಸಾಂಬಾರು ರೆಡಿ. ನೋಡಿದ್ರಲ್ವ ಎಷ್ಟು ಈಸಿಯಾಗಿಯೇ ಮಾಡಿಕೊಟ್ರು ಅಂತ. ಇನ್ನು ಮುಂದೆ ನಮ್ಮ ಅತ್ತೆ ಕೈಯಾರೆ ಕೆಲವೊಂದಿಷ್ಟು ಅಡುಗೆನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ.